ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ. ಇವತ್ತು ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಮಧ್ಯಾಹ್ನ 3:30 ಆಯಿತು. ನಿನ್ನೆ ಬ್ಲಾಗ್ನ ಮಾಡಿರಲಿಲ್ಲ, ಯಾಕಂದರೆ ನಿನ್ನೆ ಸಂಜೆ ಕರೆಂಟ್ ಹೋಯಿತು, ಇನ್ನೂ ಕೂಡ ಬರಲಿಲ್ಲ. ಎಲ್ಲೋ ಮಧ್ಯಾಹ್ನ ಒಂದು 12 ಗಂಟೆಗೆ ಒಂದು 10 ನಿಮಿಷ ಬಂದು ಹೋಯ್ತು ಅಷ್ಟೇ. ನಿನ್ನೆ ನಾನೊಂದು ಸ್ವಲ್ಪ ಕುಂದಾಪುರಕ್ಕೆ ಹೋಗಿದ್ದೆ. ಬರಬೇಕಾದ್ರೆ ಚಿಕನ್ ತೊಗೊಂಡು ಬಂದಿದ್ದೆ. ನಾನು ಚಿಕನ್ ಚೆನ್ನಾಗಿ ಸಾರು ಮಾಡುವ ಅಂತ ಒಳ್ಳೆ ರೀತಿಯಲ್ಲಿ ಆ ರೀತಿ ಎಣಿಸ್ಕೊಂಡೆ, ಆದರೆ ಎಣಿಸ್ಕೊಂಡ ರೀತಿ ಆಗಿಲ್ಲ. ಅಷ್ಟರೊಳಗೆ ಕರೆಂಟ್ ಹೋಗಿತ್ತು. ಹಾಗೆ ಈರುಳ್ಳಿ ಮತ್ತು ಒಗ್ಗರಣೆ ಎಲ್ಲ ಹಾಕಿ ಬೇಯಿಸಿ ಇಟ್ಟಿದ್ದೆ, ಮತ್ತು ಬೆಳಿಗ್ಗೆ ಬಂದರೆ ಮಾಡುವ ಅಂತ. ಮತ್ತು ಬೆಳಿಗ್ಗೆನೂ ಬರಲಿಲ್ಲ, ಮತ್ತು ಮಧ್ಯಾಹ್ನ ತನಕ ವೇಟ್ ಮಾಡಿ ಆಮೇಲೆ ಬಂತು. 1 ಗಂಟೆ ಹಾಗೆ ಬಂತು. ಆಮೇಲೆ ಮಸಾಲೆ ಕಡ್ದು ಸಾರು ಮಾಡಿ ಊಟ ಎಲ್ಲ ಆಗಿ ಈಗ ಚಹಾ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಫುಲ್ ಮಳೆ ಅಂದರೆ ಮಳೆ. 2 ದಿನ ಆಯಿತು, ಸಿಕ್ಕಾಪಟ್ಟೆ ಮಳೆ. ನಮ್ಮೂರ ಗೆದ್ದೆ ಎಲ್ಲ ಆಲ್ಮೋಸ್ಟ್ ಹೆಚ್ಚಿನ ಮನೆಯವ್ರ ಗೆದ್ದೆ ಎಲ್ಲ ತುಂಬಿ ಹೋಯ್ತು. ಹಾಗೆ ನಮ್ಮ ಮನೇಲೂ 1-2 ಮರ ಎಲ್ಲ ಬಿದ್ದೋಯ್ತು. ಏನೋಪ್ಪ ಇಷ್ಟು ವರ್ಷ ಹೀಗೆ ಆಗ್ತಿರ್ಲಿಲ್ಲ, ಇವಾಗ ಮರ ಬೀಳೋದು ಈ ರೀತಿ ಆಗ್ತಾ ಉಂಟು. ಹಾಗೆ ನಿಮ್ಗೊಂದೇನೋ ಸರ್ಪ್ರೈಸ್ ನನಗೆ ಹೇಳಲಿಕ್ಕೆ ಉಂಟು, ಆದರೆ ಇವಾಗ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನ್ನ ಮೊಬೈಲಿಗೆ ಬರೀ 1% ಮಾತ್ರ ಚಾರ್ಜ್ ಇತ್ತು. ಇನ್ನು ಕರೆಂಟ್ ಬರೋ ತನಕ ಎಷ್ಟೊತ್ತಿ ಬರುತ್ತೋ ಗೊತ್ತಿಲ್ಲ. ಕರೆಂಟ್ ಬಂದರೆ ಮೇಲೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗೋದು. ಯಾಕಂದರೆ 1% ಚಾರ್ಜಲ್ಲಿ ನಾನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಸ್ವಿಚ್ ಆಫ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ವ್ಲಾಗ್ನ ಶುರು ಮಾಡಲಿಲ್ಲಲ್ಲ, ಇರಲಿ 1%ಅಲ್ಲೇ ವ್ಲಾಗ್ನ ಶುರು ಮಾಡುವ ಅಂತ ಶುರು ಮಾಡಿದ್ದೀನಿ ಅಷ್ಟೇ. ಇನ್ನು ಅದೇ ನನ್ನ ಖುಷಿ ವಿಷಯ ಹೇಳಬೇಕು. ಮತ್ತು ನಿನ್ನೆ ನಾನು ಕುಂದಾಪುರಕ್ಕೆ ಯಾಕೆ ಹೋದೆ ಅಂದರೆ, ನನಗೆ ತುಂಬ ಒಂದು 5-6 ತಿಂಗಳಿಂದ ಹೊಟ್ಟೆ ಒಳಗೆ ಗುಳು ಅನ್ನೋ ಥರ ಒಂಥರ ಹಿಡ್ಕೊಳ್ಳೋದು ಅಲ್ಲಲ್ಲಿ. ಮತ್ತು ಅಲ್ಲಿ ಡಾಕ್ಟ್ರದಲ್ಲಿ ತೋರಿಸಿದ್ರು ಗ್ಯಾಸ್ಟ್ರಿಕ್ಕಿಂದ ಹಾಗಾಗುತ್ತೆ ಅಂತಾರೆ. ಅದಕ್ಕೋಸ್ಕರ ನಾನಿಲ್ಲೇ ನಮ್ಮೂರು ಕಾರಂತರ ಡಾಕ್ಟ್ರದಲ್ಲಿಗೆ ಬರ್ಸ್ಕೊಂಡು ವಿಕ್ರಮ್ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದೆ. ಇವತ್ತು ತೋರಿಸ್ದೆ. ಅಲ್ಲಿ ಕೂಡ ನನಗೆ ಸ್ವಲ್ಪ ಭಯ ಇದ್ದಿತ್ತು, ಏನಾದ್ರು ಹೆಚ್ಚು ಕಮ್ಮಿ ಆಯಿತೋ ಏನೋ ಅಂತ. ಹಾಗೆ ಅವ್ರು ಹೇಳಿದರೆ ಏನು ತೊಂದರೆ ಏನಿಲ್ಲ, ಎಣ್ಣೆ ತಿಂಡಿ ಎಲ್ಲ ಬಿಡಬೇಕು, ಮತ್ತು ಅಂಗಡಿ ತಿಂಡಿ ಎಲ್ಲ ತಿನ್ನಬಾರ್ದು, ಆದಷ್ಟು ಮಜ್ಜಿಗೆ ಊಟ ಮಾಡಿ, ಮತ್ತು ಗ್ಯಾಸ್ಟ್ರಿಕ್ ಮತ್ತು ಸ್ವಲ್ಪ ಕರಳು ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರು ಅಷ್ಟೇ. ಮತ್ತು ಅಂದರೆ ಟ್ಯಾಬ್ಲೆಟ್ ಒಂದು 5 ದಿನಕ್ಕೆ ಬರ್ಕೊಟ್ಟಿದ್ದಾರೆ. ಹಾಗೆ ಹೀಗೆಲ್ಲ ಉಂಟು. ಸಿಕ್ಕಾಪಟ್ಟೆ ಮಳೆ, ಮತ್ತು ತುಂಬಾ ಬೋರ್ ಅಂದರೆ ಬೋರ್. ಅಂದರೆ ಕರೆಂಟ್ ಇದ್ದರೆ ಪರವಾಗಿಲ್ಲ, ಮೊಬೈಲಲ್ಲಿ ಚಾರ್ಜ್ ಇದ್ರೆ ಪರವಾಗಿಲ್ಲ, ಏನು ಕರೆಂಟೇ ಇಲ್ಲದೆ ಬರೀ ಬೇಜಾರು ಅಂದರೆ ಬೇಜಾರು. ಹಾಗೆ ನಮ್ಮದೊಂದು ಮರ ಬಿದ್ದಿತ್ತು ಅಂತ ಹೇಳಿದ್ನಲ್ಲ, ಅದಾರು ಇವಾಗ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ತದ ಅಂತ ನೋಡ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಡಿಕೆ ಮರ ನಿನ್ನೆ ಬಂದಿರೋ ಮಳೆಗೆ ಬಿದ್ದೋಗಿರೋದು ನೋಡಿ. ಇದ್ರದ್ದು ಬುಡ ತೋರಿಸ್ತೀನಿ ನೋಡಿ. ಬುಡ ಲಡ್ಡಾಗಿತ್ತೋ ಏನೋ ಗೊತ್ತಿಲ್ಲ ನೋಡಿ, ಬಿದ್ದೋಯ್ತು. ಅದ್ರ ಜೊತೆ ಕಾಳುಮೆಣಸಿನ ಬಳ್ಳಿ ಸಹ ಇತ್ತು ನೋಡಿ. ಆವಾಗ ಹೇಳಿದೆ ನೋಡಿ ನಿನಗೆ, ನಾನು ಅಡಿಕೆ ಮರ ತೋರಿಸ್ದೆ ಅಂತ. ಆವಾಗ ತೋರಿಸಿರಲಿಲ್ಲ. ಇವಾಗ ಎಷ್ಟು 4:15 ಆಯಿತು ಗಂಟೆ. ಆವಾಗ ಸ್ವಿಚ್ ಆಫ್ ಆಗಿ ಹೋಗಿತ್ತು. ಮತ್ತೆ ಒಂದು 10 ನಿಮಿಷ ಚಾರ್ಜ್ ಆಯಿತು, ಬಂತು ಕರೆಂಟ್. ಒಂದು 50% ಚಾರ್ಜ್ ಆಯಿತು. ಹಾಗೆ ಇವಾಗ ನಿಮಗೆ ತೋರಿಸಿರೋದು ಅದನ್ನು. ಹಾಗೆ ನಮ್ಮದು ಮನೆಯಲ್ಲಿ ಒಂದು 6 ಕೋಳಿ ಮರಿ ಇದ್ದಿತ್ತು. ಇಲ್ಲಿ ಎಲ್ಲಿಂದೋ ಗೊತ್ತಿಲ್ಲ, ಒಂದು 3 ನಾಯಿ ಉಂಟು. ಸದ್ದಿಲ್ಲದೆ ಬಂದು ಕೋಳಿ ಮರಿನೆಲ್ಲ ತಿನ್ಕೊಂಡು ಹೋಯ್ತು. ಮೊನ್ನೆ 3 ಮರಿನೂ ತಿನ್ಕೊಂಡು ಹೋಯ್ತು. ಇವತ್ತು ನಮ್ಗೆ ಎದುರುಗಡೆನೇ ಒಂದು ಮರಿನ ಸದ್ದಿಲ್ಲದೆ ಬಂದು ತಿನ್ಕೊಂಡು ಹೋಯ್ತು. ಹಾಗೆ ಒಂದು ಕಪ್ಪು ಹೈಡಿ ಮತ್ತು ಇನ್ನೊಂದು ಕೆಂಪು ಹೈಡಿ, ಒಟ್ಟು ಒಂದು 7 ಕೋಳಿನ ನಮ್ಮ ಮನೆಯದು ಚೊಕ್ಕ ಮಾಡಿ ಹೋಯ್ತು. ಮತ್ತೆ ಬಂದಿತ್ತು ನೋಡಿ ಆ ನಾಯಿ, ತೋರಿಸ್ತೀನಿ ನೋಡಿ. ಅಲ್ಲಿದೆ ನೋಡಿ ನಾಯಿ, ಕಾಣಿಸ್ತಾ ಇದೆಯಾ? ಇದೊಂದು ನಾಯಿ ಮತ್ತು ಇನ್ನೆರಡು ಕೆಂಪು ನಾಯಿ. ಇದು ಅದು ಎಲ್ಲಿ ಹೋಗಿತ್ತು ಅಂತ ಗೊತ್ತಿಲ್ಲ. ಒಟ್ಟು ಎಲ್ಲ ಕೋಳಿನೂ ಚೊಕ್ಕ ಮಾಡಿತ್ತು. ಈಗ ಬರೀ 3 ಕೋಳಿ ಇರೋದು ನಮ್ಮಲ್ಲಿ. 3 ಕೋಳಿ ಉಂಟು. ಎಲ್ಲ ಕೋಳಿ ಹೋಗಿ ಈಗ ಬರೀ 2 ಮರಿ ಮತ್ತು ಒಂದು ಸ್ವಲ್ಪ ದೊಡ್ಡ ಮರಿ, 3 ಕೋಳಿ ಉಂಟು. ಇವತ್ತು ಒಂದು ತಗೊಂಡೋಯ್ತು, ನಿನ್ನೆ 3 ತಗೊಂಡೋಯ್ತು, ಮೊನ್ನೆ 2 ತಗೊಂಡೋಯ್ತು. ಬೇಜಾರಾಯ್ತು. ಇಷ್ಟರೊಳಗೂ ನಮ್ಗೆ ಆ ಥರ ಆಗಿದ್ದಿಲ್ಲ. ನಮ್ಮಲ್ಲಿ ಕೋಳಿ ನಾವು ಸ್ವಲ್ಪ ಸಾಕ್ತೀವಿ, ನಮ್ಮಲ್ಲೇ ಬೇರೆಯವರೆಲ್ಲ ತಗೊಂಡೋಗ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಅಷ್ಟು ಕೋಳಿ ಎಲ್ಲ ಹೋಯ್ತಲ್ಲ ಅಂತ ಬೇಜಾರು. ಎಲ್ಲಿಂದ ಗೊತ್ತಿಲ್ಲ, ಇಲ್ಲಿ ಬಂದು ಸೇರ್ಕೊಂಡಿತ್ತು. ಇನ್ನು ಉಳಿದ 2 ಮರಿನ ನಾನು ಬುಟ್ಟಿಯಲ್ಲಿ ಕೌಚಿಟ್ಟಿದ್ದೀವಿ, ಅಂದರೆ ಬಚ್ಚಿಟ್ಟಿದ್ದೀನಿ. ಇನ್ನು ನಮ್ಮ ಬೈಲ್ ಕಡೆ ಎಷ್ಟು ನೀರು ತುಂಬಿತ್ತು, ಬರೀ ನಿನ್ನೆ ಮತ್ತು ಇವತ್ತು ಮತ್ತು ಮೊನ್ನೆ 3 ದಿನದ ಮಳೆಗೆ ಎಷ್ಟು ತುಂಬಿತ್ತು ಅಂತ ತೋರಿಸ್ತೀನಿ ಬನ್ನಿ. ಶೌರ್ಯ
ಮಲ್ಕೊಂಡಿದ್ದಾನೆ. ನನ್ನಮ್ಮ ತೂಗ್ತಾ ಇದ್ದಾನೆ, ಅವನನ್ನು ಮಲಗಿಸ್ತಾ ಇದ್ದಾಳೆ. ಇನ್ನು ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ಬೈಲೆಲ್ಲ ಒಂಥರ ಕೆರೆ ಥರ ಕಾಣಿಸ್ತೈತೆ ನೋಡಿ. ಇನ್ನು ಹೀಗೆ ಒಂದೆರಡು ದಿನ ಮಳೆ ಬಂದರೆ ಕಂಠ ಸಹ ಮುಚ್ಚಿ ಹೋಗಿ ಫುಲ್ಲು ಕೆರೆನೇ ಅಂತ ಹೇಳ್ಬೋದು ನೋಡಿ. ನಮ್ಮದು ಇಲ್ಲೊಂದು ಮಧ್ಯೆ ಒಂದೆರಡು ಮೂರು ಗಿಡ ತೋರ್ತಾ ಉಂಟು ನೋಡಿ. ಅಲ್ಲಿ ಎಲ್ಲಿ ಗೊತ್ತುಂಟ, ಕೊಡೆ ಹಿಡ್ಕೊಂಡು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಇದು ನಮ್ಮದು ಕೆರೆ ಫುಲ್ ಆಯ್ತು ನೋಡಿ. ಕೆರೆ ಯಾವುದು ಗೆದ್ದೆ ಯಾವುದನ್ನು ಗೊತ್ತಾಗ್ತಾ ಇಲ್ಲ. ಇವಾಗೇ ಇಷ್ಟ ಆಯ್ತಲ್ಲ, ಇನ್ನು ನಾವು ಶಾಲೆಗೆ ಹೋಗಬೇಕಾದ್ರೆ ಅಂತೂ ಮತ್ತೂ ಜಾಸ್ತಿ. ಇಲ್ಲೆಲ್ಲ ಒಂದು ಕಂಠ ಸಹ ಕಾಣಿಸ್ತಾ ಇರಲಿಲ್ಲ. ನಾನು ಅಳ್ತಾ ಇದ್ದೆ, ಅದನ್ನೆಲ್ಲ ಇವಾಗ ನೆನಪಾಗ್ತಾ ಉಂಟು ನನಗೆ. ಯಾಕಂದರೆ ಕಂಠನೇ ಕಾಣಿಸ್ತಾ ಇಲ್ಲ ಅಂದ್ರೆ ಮೇಲೆ ಹೊಳೆ ಥರ ಆಯಿತು. ಯಾವುದು ಹಾವಿರುತ್ತೆ ಯಾವುದಿದಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಮಳೆ, ಆ ಥರ ಮಳೆ ಮತ್ತೆ ಯಾವತ್ತೂ ಬರಲಿಲ್ಲ. ಅಂದ್ಕೊಂಡು ಮಟ್ಟಿಗೆ ನಾನಿಲ್ಲೇ ಇದ್ದಿದ್ನಲ್ಲ, ಅಷ್ಟು ಇಡೀ ಬೈಲು ಮುಚ್ಚಿ ಹೋಗೋಷ್ಟೇ ಬರಲಿಲ್ಲ. ಸ್ವಲ್ಪ ಈ ವರ್ಷನೇ ಸ್ವಲ್ಪ ಜಾಸ್ತಿ ಬಂತು ನೋಡಿ. ಹೀಗೆ ಉಂಟು. ನಿಮ್ಮ ಕಡೆ ಹೇಗುಂಟು ಮಳೆ? ಅಲ್ಲೊಂದು 3 ಗೆದ್ದೆ ಮಾತ್ರ ನೀರಾಗಿಲ್ಲ ನೋಡಿ, ಮತ್ತೆಲ್ಲ ಬೈಲು ನೀರಾಗಿತ್ತು. ನಿಮ್ಮ ಕಡೆ ಹೇಗುಂಟು ಮಳೆ ಅಂತ ನನಗೆ ಹೇಳಿ ಆಯಿತಾ? ಹಾಯ್ ಫ್ರೆಂಡ್ಸ್, ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೆ. ನಿನ್ನೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಆ ಕಾರಣದಿಂದ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗೇ ಇರಲಿಲ್ಲ. ಹಾಗೆ ಇವತ್ತು ಗಂಟೆ ಬಂದು ಇವಾಗ ಎಷ್ಟು 11 ಗಂಟೆಗೆ 5 ನಿಮಿಷ ಉಂಟು. ಕೆಲಸ ಎಲ್ಲ ಆಯಿತು. ಸಾರು ಕೆಲಸ ಇಲ್ಲ, ಚಿಕನ್ ಸಾರು ಉಂಟು, ಅದೇ ಸಾಕು ನಮಗೆ. ಹಾಗೆ ಶೌರ್ಯನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಹಾಗೆ ಈ ವ್ಲಾಗ್ನಲ್ಲೇ ನಾನು ನಿಮಗೆ 3 ಪ್ರಾಡಕ್ಟ್ನ ತೋರಿಸ್ಲಿಕ್ಕೆ ಉಂಟು. ಏನೇನಂತ ನೀವು ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಆಯಿತಾ? ಹಾಗೆ ನಿನ್ನೆ ನಂದೊಂದು ಪಾರ್ಸಲ್ ಬರಲಿಕ್ಕಿತ್ತು, ಅದು ಫಸ್ಟ್ ಆದರೆ. ಮತ್ತು ನಾನು ನಿಮಗೆ ಹೇಳಿದ್ದೆ ಮೊನ್ನೆ ಬ್ಲೌಸ್ ಕೊಡುವಾಗ ಅದು ತಂದ ಮೇಲೆ ತೋರಿಸ್ತೀನಿ ಅಂತ. ಅದು ಕೂಡ ಮೊನ್ನೆ ತಗೊಂಡು ಬಂತ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಹಾಗೆ ನಾನೇನೋ ತಗೊಂಡೆ ಅಂತ ನಾನು ನಿಮಗೆ ಹೇಳಿದೆ ನೋಡಿ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಫಸ್ಟ್ ಬ್ಲೌಸ್ ಬಗ್ಗೆ ತೋರಿಸ್ಬಿಡ್ತೀನಿ. ಇದು ನಿಮ್ಗೆ ಗೊತ್ತುಂಟಲ್ಲ, ಇದು ನನ್ನ ಮಾವನ ಮದುವೆ ಟೈಮಲ್ಲಿ ಹಾಕಿದ್ದೆ ನೋಡಿ, ಅದರದ್ದು ಅಳತೆ ಕೊಟ್ಟಿರೋದು. ಇದೇ ಬ್ಲೌಸ್ ನೋಡಿ. ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಕಲರ್ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಇದು ಬಂದು ಪರ್ಪಲ್ ಕಲರ್. ನನಗೆ ತುಂಬಾ ಇಷ್ಟ ಆಯಿತು. ಹೊಲ್ದಿರೋದು ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಇದು ಲೆಂತ್ ಬರೋದಿಲ್ಲ ಅಂದ್ಕೊಂಡೆ, ಯಾಕಂದರೆ ಅದ್ರ ಪೀಸ್ ಸಿಕ್ಕಾಪಟ್ಟೆನೇ ಸಣ್ಣದಾಗಿತ್ತು. ಒಂದು ಇಷ್ಟಕ್ಕೆ ಬರ್ತದೇನೋ ಅಂದ್ಕೊಂಡು ಇಷ್ಟೇ ಮಾಡಂತ ಕೊಟ್ಟಿರೋದು. ಅವನು ಇಲ್ಲ ಬರ್ತದೆ ಅಂತ ಇಷ್ಟು ಮಾಡಿದ್ದಾನೆ. ತುಂಬ ಚೆನ್ನಾಗಿ ಹೊಲಿಗಿದ್ದಾನೆ. ನನಗೆ ತುಂಬ ಇಷ್ಟ ಆಯಿತು. ಮುಂಚೆ ಹೊಲಿಗಿರೋದು ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ, ಬೈದಿದ್ದೆ ನಾನು ಅವನಿಗೆ. ಇವಾಗ ತುಂಬಾ ಚೆನ್ನಾಗಿ ಹೊಲಿದಿದ್ದಾನೆ. ಮತ್ತು ನಾನು ಏನು ಡಿಸೈನ್ ಬೇಕಂತ ಹೇಳಲಿಲ್ಲ, ಪ್ಲೇನಾಗಿ ಇಡ್ಸಿದ್ದೆ ನಾನು. ಆ ಸೀರೆ ಪ್ಲೇನ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಪ್ಲೇನಾಗೆ ಇಟ್ಟಿದ್ದೀನಿ. ಇದೊಂದು ಇಟ್ಟಿದ್ದಾರೆ ನೋಡಿ. ಹೇಗಿತ್ತು ನನ್ನ ಬ್ಲೌಸ್ ಡಿಸೈನ್ ಅಂತ ಹೇಳಿ ಆಯಿತಾ? ಈ ರೀತಿ ಉಂಟು. ನನಗೆ ತುಂಬಾ ಇಷ್ಟ ಆಯಿತು ಹೊಲಿದಿರೋದು. ಮತ್ತು ಸೀರೆ ಮಾತ್ರ ಎಷ್ಟು ಸಾಫ್ಟ್ ಇತ್ತಂದರೆ ಅದು ಎಷ್ಟು ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಸಾಫ್ಟ್ ಉಂಟು ಸೀರೆ. ಈಗ ಈ ಸೀರೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ರೀಲ್ಸ್ ನೋಡಿದ್ದೆ, ಅದಕ್ಕೋಸ್ಕರ ಉಡಬೇಕು ಅಂದ್ಕೊಂಡಿದ್ದೀನಿ. ಉಟ್ಟರೆ ಸಣ್ಣ ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ. ತುಂಬಾ ಇಷ್ಟ ಆಯ್ತು ನನಗೆ. ಸ್ವಲ್ಪ ಕೋಲ್ಡ್ ಆಯಿತು, ನೀರಲ್ಲೆಲ್ಲ ನೆನೆದೆ ನಾನು. ಹಾಗಾಗಿ ಶೌರ್ಯ ಮಲ್ಕೊಂಡಿದ್ದಾನೆ. ಕರೆಂಟ್ ಹೋಯಿತು. ಮತ್ತು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಮತ್ತೆ ಎದ್ದು ಬಿಡ್ತಾನೆ. ಮತ್ತು ಒಂದಾಯ್ತಲ್ಲ ತೋರಿಸಿರೋದು. ಈಗ ಎರಡನೇದು ಬಂದರೆ, ಇದು ನಿಮಗೆ ಗೊತ್ತಿದೆಯಲ್ಲ, ಟ್ರೈಪಾಡ್ನ ತಗೊಂಡಿದ್ದು. ಇದಕ್ಕೆ ನಾನು ಮೊನ್ನೆ ಹೇಳಿದೆ ನೋಡಿ, ಇದು ರೀಲ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಈ ರೀತಿ ಕ್ಯಾಮ್ರಾ ಮಾತ್ರ ಇಡ್ಲಿಕ್ಕೆ ಆಗೋದು, ಈ ರೀತಿ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ನೋಡಿ. ಅದಕ್ಕೋಸ್ಕರ ನಿನ್ನೆ ಫ್ಲಿಪ್ಕಾರ್ಟಿಂದ ಮತ್ತು ಬೇರೆಯಿಂದ ನಾನು ಆರ್ಡ್ರ್ ಮಾಡಿದೆ. ಇದು ಓಪನ್ ಮಾಡಿದ್ದೆ ನಾನು. ಈ ರೀತಿ ನೋಡಿ. ನನಗೆ ಫಸ್ಟ್ ಇದ್ರ ಬಗ್ಗೆ ಅಂತಂದು ಕ್ಲಾರಿಟಿ ಇರಲಿಲ್ಲ, ಅಂದರೆ ಇದು ಹೇಗೆ ತಿರ್ಸೋದಂತ ಕ್ಲಾರಿಟಿ ಇರಲಿಲ್ಲ. ಗಾಡಿ ಗೊತ್ತಾಯ್ತು. ಇದನ್ನು ಸ್ವಲ್ಪ ಹೀಗೆ ತಿರ್ಸಿದ್ರೆ ನಮ್ಗೆ ಬೇಕಾಗಿರೋ ಆ್ಯಂಗಲಲ್ಲಿ ನಾವು ಮಾಡ್ಕೋಬೋದು ನೋಡಿ. ಇದು ರೀಲ್ಸ್ ಮಾಡಲಿಕ್ಕೆ ಈ ರೀತಿ, ವ್ಲಾಗ್ ಮಾಡಲಿಕ್ಕೆ ಈ ರೀತಿ ಇರುತ್ತೆ ಆಯಿತಾ? ತುಂಬಾ ಚೆನ್ನಾಗುಂಟು. ಮತ್ತು ನನಗನ್ನಿಸ್ತು ಇದು ಮತ್ತು ಇದನ್ನು ಹಾಕಿ ಕಳ್ಚಿತ ಇರೋ ಬದಲು ಇದರಲ್ಲಿ ವ್ಲಾಗ್ ಮಾಡಲಿಕ್ಕೂ ಆಗ್ತದೆ, ರೀಲ್ಸ್ ಮಾಡಲಿಕ್ಕೂ ಆಗ್ತದಲ್ಲ. ಹಾಗಾಗಿ ಇದು ಒಂದೇ ಇರಲಿ, ಇದನ್ನು ನಾನು ಕಳಿಸ್ಬಿಟ್ಟು ಇಟ್ಟಿರ್ತೀನಿ. ಮತ್ತು ಯಾವಾಗಲಾದ್ರು ಬೇಕಾಗುತ್ತೆ, ಅದಕ್ಕೋಸ್ಕರ ಎತ್ತಿಟ್ಟಿರ್ತೀನಿ. ತುಂಬ ಗಟ್ಟಿದೆ. ಇದೇ ಬರೀ ಇಷ್ಟಕ್ಕೆ 230 ರೂಪಾಯಿ ತಗೊಂಡ್ರೆ ನೋಡಿ. ತುಂಬಾ ಕಾಸ್ಟ್ಲಿ ಅನಿಸ್ತು ನನಗೆ. ಇದನ್ನು ತೋರಿಸ್ತೀನಿ ನೋಡಿ. ಏನಿಲ್ಲ, ಇಲ್ಲಿ ಇದಿರುತ್ತೆ ನೋಡಿ, ಇದನ್ನು ಇಲ್ಲಿ ಫಿಟ್ ಮಾಡೋದು ಅಷ್ಟೇ.
ಈ ರೀತಿ. ಆಯ್ತು ನೋಡಿ, ಇಷ್ಟೇ. ಇದು ನನಗೀಗ ರೀಲ್ಸ್ಗೂ ಹೆಲ್ಪ್ ಆಗುತ್ತೆ, ಏನು ಬ್ಲಾಗ್ಗೂ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ, ಇದೇ ಎರಡಾಯಿತು. ಇನ್ನೂ ಒಂದು ತೋರಿಸ್ಲಿಕ್ಕೆ ಉಂಟು, ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಏನಂದರೆ, ನನ್ನ ಸೇವಿಂಗ್ಸಲ್ಲಿ ನಾನೇನು ಸೇವಿಂಗ್ಸ್ ಮಾಡಿದ್ದೀನಿ ನೋಡಿ, ಆ ಸೇವಿಂಗ್ಸಲ್ಲಿ ತೊಗೊಂಡಿರೋದು. ಇದರಲ್ಲಿ ಯಾರ್ದು ಕೂಡ 1 ರೂಪಾಯಿನೂ ಇಲ್ಲ. ಅಂದರೆ ನನ್ನ ಸ್ವಂತ ದುಡ್ಡಲ್ಲಿ ನಾನು ತೊಗೊಂಡಿರೋದು. ನಾನು ಮುಂಚೆ ಸ್ವಲ್ಪ ಟೈಮ್ ಹಿಂದೆ ಟೈಲರ್ ಕಲ್ತಿದ್ದೆ ಅಂದರೆ ಅಷ್ಟು ಕಲ್ತಿರಲಿಲ್ಲ. 1 ತಿಂಗಳು ಕಲ್ತಿರೋದು. ಒಂದು ಬ್ಲೌಸು, ಒಂದು ಲಂಗ, ಒಂದು ಶರ್ಟ್, ಇವು 3ನ್ನ ನಾನು ಹೊಲಿದಿದ್ದೆ. ಬ್ಲೌಸ್ ಕಟ್ಟಿಂಗ್ ಅಷ್ಟು ಅಂದರೆ ಮಿಷನ್ ಮೆಟ್ಟೋದೊಂದು ಸರಿ ಕಲ್ತ್ಕೊಂಡೆ. ಮತ್ತು ಬ್ಲೌಸನ್ನು ಕಲ್ತಿದ್ರೆ ನನಗೆ ಇವಾಗ ಹೆಲ್ಪ್ ಆಗ್ತಿತ್ತು ಅನಿಸ್ತಿತ್ತು ನನಗೆ. ಯಾಕಂದರೆ ಈಗ ಬ್ಲೌಸಿಗೆಲ್ಲ ನೀವು ನೋಡ್ಬೋದು 300, 500, 600 ಈ ರೇಂಜೆಲ್ಲ ಇತ್ತು. ಟೈಲರ್ ಕಲ್ತಾರೆ ಏನು ಕೂಡ ಲಾಸ್ ಇಲ್ಲ, ಆಯಿತಾ. ಅವ್ರು ಹೇಗೆ ಬೇಕಾದರೂ ಜೀವನ ಮಾಡ್ಬೋದು. ನನಗೆ ಅನಿಸ್ತಾ ಉಂಟು, ಆವಾಗ ನಾನು ತುಂಬ ಚೆನ್ನಾಗಿ ಬ್ಲೌಸ್ನ ಕಲ್ತಿದ್ದಿದ್ರೆ ನನಗೆ ಇವಾಗ ತುಂಬಾ ಹೆಲ್ಪ್ ಆಗ್ತಾಯಿತ್ತು. ಶೌರ್ಯನ ಎತ್ಕೊಂಡು ನನಗೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಹೆಲ್ಪ್ ಆಗ್ತಾಯಿತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಆ ಟೈಮಲ್ಲಿ ಒಂದು ಮಿಷನ್ ತೊಗೊಂಡಿದ್ದೆ 4,00,000ಕ್ಕೆ, ಒಂದು ಸಣ್ಣ ಮಿಷನ್. ಅದನ್ನು ನಾನು ಸ್ವಲ್ಪ ಟೈಮ್ ಯೂಸ್ ಮಾಡಿ ಆಮೇಲೆ ಬೆಂಗಳೂರಿಗೆ ಹೋದೆ. ನಾನು ಬೆಂಗಳೂರಿಗೆ ಹೋಗಬೇಕಾದ್ರೆ ಅದನ್ನು ಸೇಲ್ ಮಾಡಿಕ್ಕೆ ಹೋದೆ. ಮತ್ತು ತುಂಬ ದಿನ ಆದಮೇಲೆ ಅದು ಜಾಮ್ ಆಗುತ್ತೆ ಅಂತ ನಾನು ಸೇಲ್ ಮಾಡಿಕ್ಕೆ ಹೋದೆ. ಮತ್ತು ಬೆಂಗಳೂರಲ್ಲೂ ಕೂಡ ನಾನು ಗಾರ್ಮೆಂಟ್ಸಿಗೆ ಸೇರಿಕೊಂಡಿರೋದು. ಗಾರ್ಮೆಂಟ್ಸಲ್ಲಿ ಅಂದರೆ ಒಂದು ಶರ್ಟ್ ಹೊಲಿಲಿಕ್ಕೆ ಅಲ್ಲೊಂದು 25-30 ಜನ ಇರ್ತಾರೆ. ಹಾಗಾಗಿ ಫುಲ್ ಕಂಪ್ಲೀಟ್ ನಮ್ಮ ಬರೋದಿಲ್ಲ. ನಮಗೊಂದೊಂದು ಏನಾದರೂ ಕೊಟ್ಟಿರ್ತಾರೆ, ಅಂದರೆ ಇಲ್ಲಿ ಸ್ಟಿಚ್ ಏನಾದ್ರು ಒಂದೊಂದು ಕೊಟ್ಟಿರ್ತಾರೆ. ನಾನು ಜಾಸ್ತಿ ಓರ್ಲಕ್ಕೇ ಮಾಡ್ತಿರೋದು ಅಲ್ಲಿ ಬೆಂಗಳೂರಲ್ಲಿ. ಅಲ್ಲೂ ಕೂಡ 1 ವರ್ಷ ಟೈಲರಿಂಗೇ ಮಾಡಿದೆ ನಾನು. ಅಲ್ಲೂ ಕೂಡ ಒಂದು ಮಿಷನ್ ತಗೊಂಡೆ 4,000 ರೂಪಾಯಿಗೆ. ಅದು ಕೂಡ ಸಣ್ಣ ಮಿಷನ್. ಅದನ್ನು ಊರಿಗೆ ಬರಬೇಕಾದ್ರೆ ತೊಗೊಂಡು ಬರಲಿಕ್ಕೆ ಆಗಿಲ್ಲ ಅಂತ ಹೇಳಿ ಅದನ್ನು ಕೂಡ ಸೇಲ್ ಮಾಡಿ ಬಂದೆ ನಾನು. ಅದಾದಮೇಲೆ ಒಂದು 3-4 ವರ್ಷ ಆಯಿತು. ಸರಿ ಹುಟ್ಟಿದ ಮೇಲೆ ಅಲ್ಲಿಂದ ಬಂದ್ರ ಮೇಲೆ ನಾನು ಇನ್ನು ಮಿಷನ್ ತೊಗೊಂಡಿರಲಿಲ್ಲ. ಕಡೆ ಅನಿಸ್ತು ನನಗೆ, ನಮ್ಮದೇ ಬಹರ್ದೋದು ಬಟ್ಟೆನೆಲ್ಲ ಹೊಲಿಲಿಕ್ಕೆ ನಾವು ಬೇರೆ ಹತ್ರ ಕೊಟ್ಟರೆ 40-50 ರೂಪಾಯಿ ತಗೋತಾರೆ. ಒಂದು ಫಿಟ್ಟಿಂಗ್ ಮಾಡಲಿಕ್ಕೆ 45 ರೂಪಾಯಿ ತಗೋತಾರೆ. ಒಂದು ಫಾಲ್ಸ್ ಹಾಕಲಿಕ್ಕೆ 80, 90, 100 ಅಲ್ಲ ಹೀಗೆ ತಗೊಳ್ತಾರೆ. ನನಗೆ ಸ್ಯಾರಿ ಫಾಲ್ಸ್ ಹಾಕ್ಲಿಕ್ಕೆ ಬರ್ತದೆ, ಫಿಟ್ಟಿಂಗ್ ಮಾಡಲಿಕ್ಕೆ ಬರ್ತದೆ, ಮತ್ತು ಸೈಡ್ ಹೊಲಿಗೆ ಎಲ್ಲ ಬರ್ತದೆ, ಹರಿದೋದಕ್ಕೆಲ್ಲ ಇಷ್ಟು ಹೊಲಿಲಿಕ್ಕೆ ಬರ್ತದೆ. ಮತ್ತು ಬ್ಲೌಸ್ ಕಲಿಬೇಕಂತಲೇ ಮತ್ತೆ ಹೊಸ ಮಿಷನ್ ತಗೊಂಡಿದ್ದೀನಿ ನಾನು. ನನ್ನ ಸ್ವಂತ ಸೇವಿಂಗಲ್ಲಿ ನಾನು ತಗೊಂಡಿರೋದು. ಎಷ್ಟು 10,500 ರೂಪಾಯಿಗೆ ತಗೊಂಡಿರೋದು. ಇದು ಬಂದು 10,500 ರೂಪಾಯಿ ತಗೊಂಡ್ರು ನನ್ನ ಹತ್ರ. ನಾನಿಲ್ಲಿ ನಾಗೂರಲ್ಲಿ ಕಲಿತಿದ್ದೆ ನೋಡಿ, ಅವ್ರ ಹತ್ರನೇ ಮಿಷನ್ ತಗೊಂಡಿರೋದು. ಅವರು ಹೋಲ್ಸೇಲಿಂದ ಬೆಂಗಳೂರಿಂದ ತರಿಸ್ತಾರೆ. ಪವರ್ ಮಿಷನ್ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸ್ವಲ್ಪ ಇವಾಗ ಫಿಟ್ ಅನಿಸುತ್ತೆ, ಯಾಕಂದರೆ ಅದಿನ್ನು ಹೊಸ್ತಲ್ಲ, ಇನ್ನು ಯೂಸ್ ಮಾಡಿ ಸ್ವಲ್ಪ ಲೂಸ್ ಆಗಬೇಕು. ಹಾಗೆ ಅದು ಪವರ್ ಆಗಿರೋದ್ರಿಂದ ಅದಕ್ಕೆ ಏನಂತಾರೆ, ಸ್ಟೆಪ್ಲೇರ್ ಬೇಕು ಅದಕ್ಕೆ ಕೂರಿಸ್ಲಿಕ್ಕೆ ಸ್ವಿಚ್ಚಿಗೆ. ಇಲ್ಲಾಂದರೆ ಸ್ವಿಚ್ ಬೋರ್ಡ್ ನಮ್ಮದು ತುಂಬ ಮೇಲಿದೆ ಅಲ್ಲ, ಅದಕ್ಕೆ ನೀಗ್ತಾ ಇಲ್ಲ. ಮತ್ತು ಪವರ್ ಇಲ್ಲದೇನೂ ಕೂಡ ಓಡಿಸ್ಬೋದು, ಆದರೆ ತುಂಬಾ ಟೈಟ್ ಅನಿಸುತ್ತೆ. ಹೊಸದಲ್ಲ, ಅವ್ರು ಹೇಳಿದ್ರೆ ಸ್ವಲ್ಪ ಪವರಲ್ಲೇ ಯೂಸ್ ಮಾಡಿ, ಆಮೇಲೆ ಲೂಸ್ ಆಗುತ್ತೆ ಅಂತ. ನಮ್ಮ ಅಕ್ಕ ಎಲ್ಲರೂ 1 ವಾರ 1-2 ವಾರ ಈ ಥರ, ಈಗ ಮಳೆಗಾಲದಲ್ಲೆಲ್ಲ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಕೊಡೋ ಜಾಸ್ತಿ ಇಲ್ಲ, ಎಲ್ಲರೂ ಕೊಟ್ಟರೆ ಊರಿಗೆ ಬಂದರೆ 1 ತಿಂಗಳ ಲೆಕ್ಕ ಇಲ್ಲಿ ನಮಗೆ ಈಗ ಹತ್ತಿರ. ಮುಂಚೆ ನಾಗೂರು ಬಸ್ ಸ್ಟ್ಯಾಂಡ್ ಹತ್ರ ಇದ್ದಿತ್ತು ಟೈಲರ್ ಅಂಗಡಿ, ಇವಾಗ ಹತ್ತಿರ ಉಂಟು. ಇಲ್ಲೇ ಹೋಗಿ ಕಲಿಯುವ ಅಂತ ಒಂದು ಬ್ಲೌಸನ್ನು ನೀಟಾಗಿ 1 ತಿಂಗಳ ಕೋರ್ಸ್ ಮಾಡುವ ಅಂತ. ನಾನು ಕಟ್ಟಿಂಗ್ ಒಂದೇ ಬರೋದಿಲ್ಲ, ಕಟ್ಟಿಂಗ್ ಮಾಡಿಕೊಟ್ರೆ ಸ್ಟಿಚಿಂಗ್ ಹೊಡಿತೀನಿ ನಾನು. ಹಾಗಾಗಿ ಅದನ್ನೊಂದು ನೀಟಾಗಿ ಕಲುವ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮಿಷನ್ ತಂದಿದ್ದೆ. ದುಡ್ಡಿರುವಾಗಲೇ ತರಬೇಕು, ಮತ್ತು ದುಡ್ಡಿಲ್ಲ ಅಂದರೆ ಯಾರ ಹತ್ರ ಕೈ ಚಾಚಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೋಸ್ಕರ ನಾನು ಮೊನ್ನೆ ಬೆಂಗಳೂರಿಗೆ ಹೋದೆ ನೋಡಿ. ಬೆಂಗಳೂರಿಗೆ ಹೋಗಿರೋ ಉದ್ದೇಶ ಅಂದರೆ, ನಾನು 2 ವರ್ಷದಿಂದ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿರೋದು. ನನ್ನ ಪೆನ್ಷನ್ ಮತ್ತು PF ಕಂಪ್ಲೀಟ್ ಆಗಿರಲಿಲ್ಲ ದುಡ್ಡು. ಸ್ವಲ್ಪ PF ಒಂದು 2,000, ಪೆನ್ಷನ್ ಒಂದು 9,000 ಸಿಗಲಿಕ್ಕಿದ್ದಿತ್ತು. ನನಗೆ ಸಿಗ್ತಾನೆ ಇರಲಿಲ್ಲ. ನಾನು ಹೋಗಿದ್ರೆ ಅವರು ಇಲ್ಲಿ ಕುಂದಾಪುರದಲ್ಲಿ KYC ಅಪ್ಲೈ ಮಾಡಿದರೆ ಅಲ್ಲಿ ಅಪ್ರೂವ್ ಅಂತ ಮೆನ್ಷನ್ ಮಾಡೋದಿಲ್ಲ ಅವರು. ಅದನ್ನು ಓಕೆ ಕೊಡ್ತಾ ಇರಲಿಲ್ಲ. ನೀವೇ ಬರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಮೊನ್ನೆ ನಾನು ಹೋದೆ ನೋಡಿ, ಶೌರ್ಯನ ಕರ್ಕೊಂಡು 1-2 ದಿನ ಅಕ್ಕನ ರೂಮಲ್ಲೂ ಇದ್ದೆ ನೋಡಿ. ಅದಕ್ಕೋಸ್ಕರನೇ ಹೋಗಿರೋದು ನಾನು. ಸುಮ್ಮನೆ ಹೋಗ್ತದಲ್ಲ ಅಷ್ಟು ದುಡ್ಡು ಅಂತ.
ಒಂದು 2,000 ಬಸ್ಸಿಗೆ ಹೋದರು. ಅಷ್ಟು ಉಳಿತದಲ್ಲ ಅಂದ್ಕೊಂಡೆ ನಾನು. ಮತ್ತೆ ನಾವು ಕಷ್ಟಪಟ್ಟಿರೋ ದುಡ್ಡಿನ ಕಷ್ಟ ಅದು ನಮಗೆ ಗೊತ್ತಿರ್ತದಲ್ಲ. ನಾನು ಇಷ್ಟು ಕಷ್ಟಪಟ್ಟು ಅಲ್ಲಿ ಟೈಲರಿಂಗು ಅಂದರೆ ನಾನು ಪ್ರೆಗ್ನೆಂಟ್ ಇರುವಾಗ ಮಾಡಿರೋದಲ್ಲ, 8 ತಿಂಗಳು ಪ್ರೆಗ್ನೆಂಟ್ ತನಕ ನಾನು ಟೈಲರಿಂಗ್ ಮೆಟ್ಟಿದ್ದೀನಿ ಅಲ್ಲಿ ಮಿಷಿನ್. ಹಾಗಾಗಿ ಆ ದುಡ್ಡನ್ನು ಬಿಡ್ಲಿಕ್ಕೆ ಮನಸ್ಸಾಗಿಲ್ಲ ನನಗೆ. ಅದಕ್ಕೋಸ್ಕರ ಹೋಗಿ ಮತ್ತೆ ಅದನ್ನು ನಂದು ಬ್ಯಾಂಕ್ ಪುಸ್ತಕನೂ ಕೂಡ ಬೇರೆ ಮಾಡಿ, ಯಾಕಂದರೆ ಅದು ಮುಂಚೆದು ಸರಿ ಇರಲಿಲ್ಲ, ಸ್ವಲ್ಪ ಮಿಸ್ಟೇಕ್ ಇತ್ತು. ಅದಕ್ಕೋಸ್ಕರ ಬೇರೆ ಬ್ಯಾಂಕ್ ಬುಕ್ ಮಾಡಿ ಅದನ್ನು ಸೈನ್ ಹಾಕಿ ಅವರಿಗೆ ಎಂಥದ್ದು ಜೆರಾಕ್ಸ್ ಎಲ್ಲ ಕೊಟ್ಟು ಮಾಡಿಬಿಟ್ಟು ಬಂದೆ. ನಾನು ಬಂದು ಒಂದು 15 ದಿನ ಆದಮೇಲೆ ಅಪ್ರೂವ್ ಆಯಿತು. ಕುಂದಾಪುರದಲ್ಲೇ ಮಾಡಿಸಿರೋ ಸೈಬರಲ್ಲಿ. ಅಪ್ರೂವ್ ಆದಮೇಲೆ ನನಗೆ ಅಕೌಂಟಿಗೆ ಬಂತು 2,000 PF ಬಂತು. ಮತ್ತು ಉಳಿದಿರೋದು ನಾನು ಮುಂಚೆನೇ ಅಡ್ವಾನ್ಸ್ ಎಲ್ಲ ತಗೊಂಡಿದ್ದೆ, ಲಾಸ್ಟ್ ಫುಲ್ ಕ್ಲೈಮ್ ಕೊಟ್ಟಿರೋದು. ಒಟ್ಟು ನನಗೆ ಟೋಟಲ್ 11,000 ಬಂದಿತ್ತು. 11,000ದಲ್ಲಿ ನಾನು ಮತ್ತೆ ಕೈಯಲ್ಲಿ ದುಡ್ಡಿದ್ರೆ ಸ್ವಲ್ಪ ನನಗೆ ಏನು ಮಾಡೋದಂತ ಸ್ವಲ್ಪ ಗೊತ್ತಾಗೋದಿಲ್ಲ ಸ್ವಲ್ಪ. ಹಾಗಾಗಿ ನಾನು ಏನು ಮಾಡಿದೆ, ಬೇಡದಿದ್ದಕ್ಕೆಲ್ಲ ಯೂಸ್ ಮಾಡೋಪ್ಪಲ್ಲ. ಇದು ನಾನು ಸ್ವಲ್ಪ ಇವಾಗ ನಾವು ಇನ್ವೆಸ್ಟ್ ಮಾಡಿದ್ರು ಅದರಿಂದ ಡಬ್ಬಲ್ ತೆಗಿಬೋದು ನಾವು. ಬ್ಲೌಸ್ ಸ್ಟಿಚಿಂಗಲ್ಲ ನೀಟಾಗಿ ಕಲ್ತ್ರೆ ಇತ್ತಲ್ಲ, ಅದಕ್ಕಿಂತ 10,000ಕ್ಕಿಂತ ಡಬ್ಬಲ್ಲು ತೆಗಿಬೋದು ನಾವು. ಅದೇ ರೀತಿ ಅಂದ್ಕೊಂಡು ನಾನು ಕಲಿಬೇಕು. ಯಾವಾಗ ಆಗ್ತದೆ ನೋಡಬೇಕು. ಈಗ ಸದ್ಯಕ್ಕೆ ಇರಲಿ ನಂದು ಹೊರತೋದು ಬಟ್ಟೆ ಮತ್ತು ಪಾಲ್ಸ್ ಎಲ್ಲ ಹೊಲಿತೀನಲ್ಲ, ನಮ್ಮದಕ್ಕೆ ಏನಕ್ಕಾರು ಆಗ್ತದೆ ಅಂತ ನಾನು ತಗೊಂಡು ಬಂದಿದ್ದೀನಿ. ಇಲ್ಲೇ ಈ ಕಡೆನೇ ಇಟ್ಟಿದ್ದೀನಿ ನಾನು. ಖುಷಿ ಇದೆ, ನನ್ನ ಸೇವಿಂಗ್ಸಲ್ಲಿ ನಾನೇ ತೊಗೊಂಡಿರೋದನ್ನಂತೂ ಖುಷಿ ಇದೆ ನನಗೆ. ಬನ್ನಿ ತೋರಿಸ್ತೀನಿ. ನೋಡಿ ರೆಡಿಯಾಗಿದ್ದೀನಿ ನೋಡಿ. ನನಗೆ ಹೇಳಿದ್ದೆ ನೋಡಿ, ಅದೇ ಬ್ಲೌಸ್ ಹಾಕ್ಕೊಂಡು ಇಲ್ಲಿ ತನಕ ಬಂದಿತ್ತು. ತುಂಬ ಚೆನ್ನಾಗಿದೆ ಸೀರೆ ಬಗ್ಗೆ ಒಂದು ಮಾತಿಲ್ಲ, ಅಷ್ಟು ಚೆನ್ನಾಗಿದೆ ಈ ಸೀರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಸಾಫ್ಟ್ ಇತ್ತು ಅಂದರೆ ಅದು ಹೇಳಲಿಕ್ಕೆ ಪದ ಇಲ್ಲ, ಅಷ್ಟು ಸಾಫ್ಟ್ ಉಂಟು. ನಾನೊಂದು ರೀಲ್ಸ್ ನೋಡಿದ್ದೆ ಆಗಿತ್ತು ಮೊನ್ನೆ. ಆ ರೀಲ್ಸ್ಗೆ ಈ ಸೀರೆನೇ ಪರ್ಫೆಕ್ಟ್ ಮ್ಯಾಚ್ ಆಗುವಂಥದ್ದು. ಅದಕ್ಕೋಸ್ಕರನೇ ಈ ಸೀರೆ ಬ್ಲೌಸ್ ಬರೋ ತನಕನೇ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಈ ರೀತಿ ರೆಡಿಯಾಗಿದ್ದೀನಿ. ಹೇಗೆ ರೆಡಿಯಾಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಈ ಸೀರೆಯಲ್ಲಿ ಅಂತ ಹೇಳಿ ಆಯಿತಾ. ಇನ್ನು ನಾನು ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ. ಜಸ್ಟ್ ಇವಾಗ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಈ ಸೀರೆಯಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಹಾಗೆ ಇದು ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.